ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಮ್ಮ ದೇಶದ ಶ್ರೀಮಂತ ಪಕ್ಷಗಳು ಯಾವುವು ಎಂದು ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ರಾಜಕೀಯ ಪಕ್ಷಗಳಿಗೆ ಆದಾಯ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ರಾಜಕೀಯ ಪಕ್ಷಗಳಿಗೆ ಸೇರುವ ಅಭ್ಯರ್ಥಿಗಳು ಸದಸ್ಯರುಗಳಿಂದ ಮೆಂಬರ್ಶಿಪ್ ಫೀಸ್ ಅಂತ ಒಂದಿಷ್ಟು ಶುಲ್ಕವನ್ನ ಕಲೆಕ್ಟ್ ಮಾಡ್ಕೋತಾರೆ. ಆ ಮೂಲಕ ಪಾರ್ಟಿಗೆ ಹಣಕಾಸು ಜಮೆ ಆಗುತ್ತೆ. ಎರಡನೇದಾಗಿ ಸ್ವತಃ ಜನರಿಂದಲೇ ಪಕ್ಷದ ಕಾರ್ಯಚಟುವಟಿಕೆಗಾಗಿ ಹಣವನ್ನ ಕಲೆಕ್ಟ್ ಮಾಡುವ ವಿಚಾರ ನಿಮಗೆ ಗೊತ್ತೇ ಇದೆ. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವ ಸಲುವಾಗಿ ಚುನಾವಣಾ ಬಾಂಡ್ಗಳನ್ನ ತಮ್ಮ ಇಷ್ಟದ ಪೊಲಿಟಿಕಲ್ ಪಾರ್ಟಿಗೆ ನೀಡ್ತಾರೆ. ಇತ್ತೀಚೆಗೆ ಚುನಾವಣಾ ಬಾಂಡ್ಗಳನ್ನು ರದ್ದು ಮಾಡಲಾಗಿದೆ. ರಾಜಕೀಯ ಪಕ್ಷಗಳು ತಾವು ಹೊಂದಿರುವ ಹಣವನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಅದರಿಂದ ಬರುವ ಬಡ್ಡಿಯೂ ಕೂಡ ಆದಾಯದ ಮೂಲವೇ ಆಗಿದೆ. ಇನ್ನು ಕಾರ್ಪೊರೇಟ್ ಹಾಗೂ ಇನ್ನಿತರ ವಲಯಗಳು ಪರಿಹಾರ ನಿಧಿ ಅಂತ ತಮ್ಮ ಇಷ್ಟದ ಪೊಲಿಟಿಕಲ್ ಪಾರ್ಟಿಗಳಿಗೆ ಒಂದಿಷ್ಟು ಫಂಡ್ಗಳನ್ನು ನೀಡ್ತಾರೆ. ಇದನ್ನು ಹೊರತುಪಡಿಸಿ ಇನ್ನೂ ಕೆಲವು ಮಾರ್ಗಗಳಿಂದ ರಾಜಕೀಯ ಪಕ್ಷಗಳಿಗೆ ಹಣ ಸಂದಾಯವಾಗುತ್ತೆ. ಅದರ ಮೂಲ ಯಾವುದು ಅಂತ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಇದಿಷ್ಟು ರಾಜಕೀಯ ಪಕ್ಷಗಳಿಗೆ ಬರುವ ಹಣಕಾಸಿನ ಮೂಲವಾಗಿದೆ.